ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸದ್ಯ ನಮ್ಮ ರಾಜ್ಯದ ಅನ್ವಾಂಟೆಡ್ ಟಾಪಿಕ್ಗಳು ಸದ್ಯಕ್ಕೆ ಮುಗಿಯಲಾರದ ಸ್ಥಿತಿಯಲ್ಲಿ ಇದ್ದಾವೆ. ಯಾವಾಗ ಮುಗಿಯಬಹುದು ಅಂತಂದರೆ ಇವ್ರಿಗೆ ಕ್ಷಮೆ ಕೇಳಬೇಕು, ಇಲ್ಲ ಇವ್ರಿಗೆ ಕ್ಷಮೆ ಕೇಳಬೇಕು. ಈ ಎರಡು ಘಟನೆಗಳು ನಡೆದಾಗ ಮಾತ್ರ ಈ ಘಟನೆ ಮುಗಿಯಬಹುದು. ಆದರೆ ಸದ್ಯಕ್ಕೆ ಆ ಘಟನೆಗಳು ಈ ಯಾವುದಾದ್ರೂ ಬೆಂಕಿಗೆ ಒಂಚೂರು ಪೆಟ್ರೋಲ್ನ ಅಥವಾ ಡೀಸೆಲ್ನ ಹಾಕಿದ್ರೆ ಏನಾಗುತ್ತೆ ಹೇಳಿ, ಧಗ್ ಅನ್ನುತ್ತಲ್ಲ, ಹಂಗೆ ದಿನದಿಂದ ದಿನಕ್ಕೆ 19ನೇ ತಾರೀಕಿಂದ ಇವತ್ತಿನವರೆಗೆ ಉದ್ವಿಗ್ನ ಆಗ್ತಾನೆ ಇದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕೊನೆಯ ದಿನದಲ್ಲಿ ಸಿ.ಟಿ. ರವಿಯವರು ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿನ ಚಕಮಕಿ, ಬಳಸಿದಂತಹ ಶಬ್ದಗಳು, ಅದರಿದಾದಂಥ ಪರಿಣಾಮ ಎಲ್ಲವನ್ನು ಕೂಡ ನೀವು ಗಮನಿಸಿದ್ರಿ. ಪೊಲೀಸರು ಸಿ.ಟಿ. ರವಿ ಅವರನ್ನು ಬಂಧಿಸ್ತಾರೆ, ಈ ಕಡೆ FIR ತಕ್ಷಣ. ಅದಾದ ಬಳಿಕ ಸಿ.ಟಿ. ರವಿ ಅವರನ್ನು ಸುತ್ತಾಡಿಸ್ತಾರೆ ನೈಟೆಲ್ಲ. ಅದಾದ ಬಳಿಕ ಬೆಳಗ್ಗೆಗೆ ಬೆಳಗಾವಿ ಕೋರ್ಟಿಗೆ ಕರ್ಕೊಂಡೋಗ್ತಾರೆ. ಬೆಳಗಾವಿ ಕೋರ್ಟು ಬೆಂಗಳೂರಿಗೆ ಆದೇಶವನ್ನು ಹೊರಡಿಸುತ್ತೆ. ಬೆಂಗಳೂರಿನ ಹೈಕೋರ್ಟ್ ಸಿ.ಟಿ. ರವಿ ಅವರನ್ನು ಬಿಡುಗಡೆ ಮಾಡಿ ಅಂತ ಆದೇಶ ಹೊರಡಿಸುತ್ತೆ. ಅದಾದ ಬಳಿಕ ಏನೇನೆಲ್ಲ ನಡೀತು ಅನ್ನೋಂಥದ್ದನ್ನು ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಇವತ್ತು ಏನು ನಡೀತು ಅನ್ನೋಂಥದ್ದನ್ನು ಕೂಡ ವಿವರವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆರಂಭದಲ್ಲೇ ಒಂದು ಚಿಕ್ಕ ಸ್ಪಷ್ಟೀಕರಣ. ನಾನು ಕಾಂಗ್ರೆಸ್ನ ಪರವಾಗೋ, BJP ಪರವಾಗೋ ಅಥವಾ ಇತರೆ ರಾಜಕೀಯ ಪಕ್ಷಗಳ ಪರವಾಗೋ ಯಾವತ್ತೂ ಮಾತಾಡ್ದವನಲ್ಲ, ಮಾತಾಡೋದು ಇಲ್ಲ. ಹಿಂದಿನ ವಿಡಿಯೋದಲ್ಲಿ ಕೆಲವರು ಅವಾಚ್ಯ ಶಬ್ದಗಳಿಂದ ಕಾಮೆಂಟ್ಸಲ್ಲಿ ಕೆಲವರು ನಿನ್ನ ಹತ್ರ ತಾಕತ್ತಿದ್ರೆ ವಿಡಿಯೋ ಹಾಕೋ, ಹಂಗೆ ಹಿಂಗೆ ಆ ಮಗ ಈ ಮಗ ಅಂತಂದ್ರಿ. ತಾಕತ್ ಇರೋದಕ್ಕೇ 2 ಎಲೆಕ್ಷನ್ನ ಫೇಸ್ ಮಾಡಿ ಸೋತು ಬಂದಿದ್ದೀನಿ. ಹಣ ಅನ್ನೋದೊಂದು ಇತ್ತಲ್ಲ, ದೈತ್ಯವಾದದ್ದು, ಪಡಂಭೂತ, ಅದಕ್ಕೆ ಆಗಲಿಲ್ಲ. ಅದೊಂದೇ ಒಂದು ಕಾರಣಕ್ಕೆ ಸೋತು ಬಂದಿದ್ದೀನಿ ಹೊರತು ತಾಕತ್ತಿದ್ದೇ ಹೋಗಿ ಚುನಾವಣೆಗೆ ನಿಂತಿದ್ದು, ತಾಕತ್ತಿದ್ದೇ ದೊಡ್ಡವ್ರ ಮಧ್ಯೆ ಹೋಗಿ ಫೇಸ್ ಮಾಡ್ಕೊಂಡು ಬಂದಿದ್ದು. ಕಾಮೆಂಟ್ಸಲ್ಲಿ ಬಳಸುವಂಥ ಶಬ್ದಗಳು, ಪದಗಳು ಹಿಡಿತದಲ್ಲಿದ್ದರೆ ಚಂದ. ಅದೆಲ್ಲವನ್ನು ಫೇಸ್ ಮಾಡ್ಕೊಂಡು ಬಂದಿರೋನಿಗೆ ಇದನ್ನು ಫೇಸ್ ಮಾಡ್ಕೊಂಬೋಗೋದು ದೊಡ್ಡದೇನಲ್ಲ. ಬಟ್ ಸತ್ಯ ಇಲ್ಲದೆ, ವಾಸ್ತವ ಇಲ್ಲದೆ, ಸಾಕ್ಷಿಗಳಿಲ್ಲದೆ ನಾನು ಏನನ್ನೂ ಕೂಡ ಮಾತಾಡಲ್ಲ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯವ್ರು ಏನಾರು ನನಗೆ ಬಂದು ನಾಳೆಗೆ ಟಿಕೆಟ್ ಕೊಡ್ತಾರೆ, ಇಲ್ಲ ಸಿ.ಟಿ. ರವಿ ಅವ್ರ ಕಡೆ ಏನಾರು ಬಂದು ನಾಳೆಗೆ ನಂಗೆ ಟಿಕೆಟ್ ಕೊಡ್ತಾರೆ, ಇಲ್ಲ ಅವ್ರ ಮನೆ ಕರ್ಕೊಂಡೋಗಿ ನನಗೇನು ಸನ್ಮಾನ ಮಾಡಿ ಕಳಿಸ್ತಾರ, ನನಗೆ ಬೇಕಾಗಿಲ್ಲ. ಇಲ್ಲಿ ನಾನು ಅವತ್ತು ಕೂಡ ಸ್ಪಷ್ಟವಾಗಿ ಹೇಳಿರೋದೇನು ಅಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕೊಲೆಗಾರ ಅನ್ನುವಂತಹ ಶಬ್ದವನ್ನು ಬಳಸಿರ್ತಕ್ಕಂಥದ್ದು ಸದನದಲ್ಲಿ ತಪ್ಪು. ಇತ್ತ ಸಿ.ಟಿ. ರವಿಯವರು ಅವರು ಬಳಸೋಕ್ಕಿಂತ ಮುಂಚೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ಬಳಸಿರೋ ಪದವೂ ಕೂಡ ತಪ್ಪು. ಇದೆಲ್ಲದರ ನಡುವೆ ಕೊಲೆಗಾರ ಅನ್ನೋಂಥ ಒಂದು ಶಬ್ದ ಬಂದ ತಕ್ಷಣ ಇವರು ಆ ಪದವನ್ನು ಬಳಸಿರೋದು ಕೂಡ ತಪ್ಪು. ನಾನು ಇವತ್ತು ಆ ಪದ ಹೇಳಲ್ಲ, ನೀವೇ ನೋಡಿವ್ರಂತೆ. ಎಲ್ಲರೂ ಕೂಡ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸರಿ ಅಂತ ಹೇಳಿದ್ನ, ಇಲ್ಲ ಸಿ.ಟಿ. ರವಿ ಅವ್ರ ಕಡೆ ಸರಿ ಅಂತ ಹೇಳಿದ್ನ, ಇಲ್ಲ. ನನ್ನ ಉದ್ದೇಶ ಇಷ್ಟೇ, ನಿಮಗೆ ನಮ್ಮ ಜನ ಓಟ್ ಹಾಕ್ಬಿಟ್ಟು ಅವ್ರ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಟ್ಟು ನಿಮ್ಮನ್ನು ತಗೊಂಡೋಗಿ ಈ ವಿಧಾನಸೌಧ, ಆ ಸುವರ್ಣಸೌಧಕ್ಕೆ ಕೂರಿಸ್ತಾರೆ ಅಂತಂದರೆ, ಚರ್ಚೆ ಮಾಡಿ ಅಂತ ನಿಮ್ಗೆ ಅವಕಾಶ ಮಾಡಿಕೊಡ್ತವ್ರೆ ಅಂತಂದರೆ, ಆ ಜಾಗಕ್ಕೆ ಹೋಗಿ ಕುತ್ಕೊಳ್ಳೋಂಥ ಅರ್ಹತೆ ನಿಮಗೆ ಕೊಟ್ಟವ್ರೆ ಅಂತಂದರೆ, ಆ ಸಮಸ್ಯೆಗಳ ಬಗ್ಗೆ ಮಾತಾಡಿ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ನಿಮ್ಮ ಯೋಗ್ಯತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಾಗ್ತಿರುವಂಥ ಬಾಣಂತಿಯರ ಸಾವು ಕಾರಣ ಏನು, ಅದಕ್ಕೇನು ಮಾಡಬಹುದು, ಅದನ್ನು ತಡೆಗಟ್ಟೋದಕ್ಕೆ ಅನ್ನೋ ಯೋಗ್ಯತೆ ಇಲ್ಲ ನಿಮ್ಗಳಿಗೆ. ಅದನ್ನು ಬಿಟ್ಟು ಬೇಡದೇ ಇರೋ ವಿಚಾರಗಳನ್ನ ಚರ್ಚೆ ಮಾಡಿಕೊಂಡು ಕಲಾಪದ ಸಮಯವನ್ನು, ಆ ದಿನವನ್ನು ಹಾಳು ಮಾಡಿಬಿಟ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆ ವಿಡಿಯೋದಲ್ಲಿ ಇಬ್ಬರು ಮಾಡಿರೋದು ತಪ್ಪು ಅಂತ ಹೇಳಿರೋದು. ಎಲ್ಲರೂ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ, ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಅಂತ. ಅದಾದ ಬಳಿಕ ನಾನು ಹೇಳಿದೆ, ಒಂದು ವಿಡಿಯೋವನ್ನು ನಾವು ಗಮನಿಸಿದೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವಿಡಿಯೋವನ್ನು ಮಾಧ್ಯಮಗಳ ಮುಂದೆನೇ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಕಲಾಪದಲ್ಲಿ ಏನು ನಡೀತು ಈ ಒಂದು ಘಟನೆ ಅನ್ನುವಂಥದ್ದನ್ನು ಇಂಚಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಕೇಳ್ರಪ್ಪ. ಪೂರ್ತಿ ನೋಡಿದೆ ಸುಮ್ಮನೆ ಪಾಠ ಕಪ್ಪೆಗಳ ಥರ ವಟ ಅನ್ಕೊಂಡು ಏನೇನೋ ಅನ್ಕೊಂಬಾರ್ದು. ನಿಮ್ಗಳಿಗೇನಾರು ನಿಮ್ಮ ನಾಯಕರಿನೇನಾರ ಕಾಸು ಕಮಾಯಿ ಊಟ ಪಾಠ ಸಿಗ್ತೈತೆ ಅಂತಂದರೆ ಹೋಗಿ ಸೇವೆ ಮಾಡಿ. ಇಲ್ಲಿ ಬಂದು ಕಮೆಂಟ್ಸಲ್ಲೆಲ್ಲ ಸುಮ್ಮನೆ ಕಚಪಚ್ಚ ಅಂತ ಕೋಳಿ ಕಸಗಳ ಥರ ಮಾಡೋಕೆ ಹೋಗ್ಬಿಡಿ. ಸತ್ಯ ತಿಳ್ಕೊಂಡು ಸತ್ಯವನ್ನು ಮಾತ್ರ ಸ್ಪ್ರೆಡ್ ಮಾಡಿ. ಇಲ್ಲಾಂದರೆ ನಿಮ್ಮ ಆತ್ಮಸಾಕ್ಷಿ ಕ್ಯಾಕ್ರು ಸುಗಿಯುತ್ತೆ. ತಪ್ಪಿಟ್ಕೊಂಡು ಇನ್ನೊಬ್ಬರನ್ನ ಅಪವಾದ ಮಾಡಿದ್ರೆ, ತಪ್ಪಿಟ್ಕೊಂಡು ಇನ್ನೊಬ್ಬರನ್ನ ತೇಜೋವಧೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ. ನಾನು ಇಷ್ಟು ದಿನ ಗಂಟ ನಾರ್ಮಲಾಗಿ ಮಾತಾಡಿದ್ದೀನಿ ನಾನು. ಯಾಕೆಂತಾರೆ ಮೊನ್ನೆ ಕೆಲವೊಂದು ಪದಗಳನ್ನ ಗಮನಿಸ್ತೇನೆ ನಾನು. ಅವನು ಯಾವನ ಹೇಳ್ತಾನೆ ಕಾಮೆಂಟ್ಸಲ್ಲಿ, ಇವನ ಮೇಲೆ ಕೇಸ್ ಹಾಕ್ಬಿಡಿ, ಇವನ ಮೇಲೆ ಹಂಗಾಕಿ, ಸಾಕ್ಷಿನೇ ಹಿಡ್ಕೊಳ್ದೆ ಸುಮ್ಮನೆ ಮಾತಾಡ್ತವನೆ, ಹಂಗೆ ಇವನು ಹಿಂಗೆ ಇವನು. ನಾನು ತಾಳ್ಮೆಯಿಂದ ಗಮನಿಸ್ತಾ ಇದ್ದೀನಿ ಎಲ್ಲವನ್ನೂ ಕೂಡ. ಸಾಕ್ಷಿ ಇಲ್ಲದೆ ಯಾರೂ ಕೂಡ ಮಾತಾಡೋಲ್ಲ. ಸೊ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಅವತ್ತು ನಡೆದಂಥ ಘಟನೆ ಬಗ್ಗೆ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 1,
ಅವತ್ತು ಏನು ನಡೀತು ಕಲಾಪದಲ್ಲಿ ಅದು ಕಲಾಪದಲ್ಲಿ ರೆಕಾರ್ಡ್ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರು ಅದು ಕಲಾಪದಲ್ಲಿ ರೆಕಾರ್ಡ್ ಆಗದೆ ಇರೋದ್ರಿಂದ ಇದನ್ನು ಪರಿಗಣಿಸೋದಿಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಗೆ 4 ರಿಂದ 5 ಜನ MLCಗಳು ಪ್ರತ್ಯಕ್ಷ ಸಾಕ್ಷಿಗಳಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ರು. ಅದಾದ ಬಳಿಕ ಹಂಗೆ ಹಿಂಗೆ ನಡೀತಾ ಇತ್ತು. ಇವತ್ತಿದ್ದಕ್ಕಿದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವಿಡಿಯೋವನ್ನು ರಿಲೀಸ್ ಮಾಡ್ತಾರೆ. ಆ ವಿಡಿಯೋ ನಮ್ಮ ವಾಟ್ಸಪ್ಗೆ, ಮಾಧ್ಯಮಗಳಿಗೆ ಈ ಘಟನೆ ನಡೆದಂತಹ ಬೆಳಗ್ಗೆಗೆ ಸಿಗುತ್ತೆ. ಘಟನೆ ನಡೆದಿದ್ದು 19ನೇ ತಾರೀಕು ಗುರುವಾರ. ಆ ವಿಡಿಯೋ ಇವತ್ತೇನು ಬಿಡುಗಡೆ ಮಾಡಿದಾರಲ್ಲ ಮೇಡಮ್ ಅವರು, ಆ ವಿಡಿಯೋ ಸಿಕ್ಕಿದ್ದು ಮಾರನೇ ಬೆಳಗ್ಗೆಗೆ, ಹೆಚ್ಚು ಕಡಿಮೆ 6 ಗಂಟೆ 10 ನಿಮಿಷಕ್ಕೆ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಿಗುತ್ತೆ. ಎಲ್ಲ ಕಡೆ ವೈರಲ್ ಆಗುತ್ತೆ ವಿಡಿಯೋ. ಯಾವ ಮಾಧ್ಯಮದವರು ಕೂಡ ಆ ವಿಡಿಯೋ ತುಣುಕನ್ನು ಬಳಸಲ್ಲ, ಇನ್ಕ್ಲೂಡಿಂಗ್ ನಾನು ಸಹ. ರೀಸನ್ ಏನು ಅಂತಂದರೆ, ನಮಗೆ ನಮ್ಮ ಕಾನೂನಿನ ಮೇಲೆ ಗೌರವ ಇದೆ. ನಮ್ಮ ಕಾನೂನು ಯಾವ ಆದೇಶವನ್ನು ತರುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ತುಟಿಕ್ ಪಿಟಿಕ್ ಅಂದೆ ನಾವು ಅದನ್ನು ಸಮಾನವಾಗಿ ನೋಡ್ತೀವಿ. ಏನಿದೆ ಕಾನೂನು ಹಾಗಾದರೆ? ಕಲಾಪದಲ್ಲಿ ಏನು ಸಭಾಪತಿಗಳ ಸಮ್ಮುಖದಲ್ಲಿ ಏನು ಚರ್ಚೆ ನಡೀತಾ ಇರುತ್ತೆ ಆ ಕ್ಷಣದ ತನಕನೂ ಕೂಡ ಅದು ರೆಕಾರ್ಡ್ ಆಗ್ತಾ ಇರುತ್ತೆ. ಆ ಸುವರ್ಣಸೌಧದ ಕ್ಯಾಮರಾ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಎಲ್ಲವೂ ಕೂಡ. ಕಲಾಪವನ್ನು ಸಭಾಪತಿಗಳು ಅಡ್ಜರ್ನ್ಡ್ ಮಾಡಿದ್ರೆ, ಅಂದರೆ ಮುಂದೂಡಲಾಗಿದೆ, ಊಟದ ನಂತರ ಮತ್ತೆ ಮುಂದುವರಿಸಲಾಗುತ್ತೆ. ಈಗ ಕೋರ್ಟಲ್ಲಿ ನೀವು ಗಮನಿಸಿರ್ತೀರಿ, ನ್ಯಾಯಾಧೀಶರು ಹೇಳ್ತಾರೆ ಈ ಕೇಸನ್ನು ಮುಂದೂಡಲಾಗಿದೆ, ಮಧ್ಯಂತರ ಆದೇಶ, ಅಥವಾ ಮಧ್ಯಾಹ್ನ ಊಟದ ನಂತರ ಮತ್ತೆ ಮುಂದುವರಿಸ್ತೀವಿ, ಈ ರೀತಿ ಹೇಳ್ತಾರಲ್ಲ. ಅದು ಯಾವಾಗ ಸಭಾಪತಿಗಳು ಅಡ್ಜರ್ನ್ಡ್ ಮಾಡ್ತಾರೋ, ಅಂದರೆ ಮುಂದೂಡ್ತಾರೋ, ಅಲ್ಲಿಗೆ ಕ್ಯಾಮ್ರಾಗಳೆಲ್ಲ ಆಫ್ ಆಗಿದೆ. ಅದಾದ ನಂತರ ಇವರು ತಾರಕಕ್ಕೇರಿದ್ದು ಸಭಾಪತಿಗಳಿದ್ದಾಗಲೇ. ಇವರ ಘರ್ಷಣೆ, ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಕೊಂಡು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಂಥದ್ದು ಸಭಾಪತಿಗಳಿದ್ದ ಕ್ಷಣವೇ. ಬಟ್ ಸಭಾಪತಿಗಳು ಏನೋ ಮಾಡ್ಕೊಳ್ತವ್ರೆ ಅಂತ ಅಂದ್ಕೊಂಡು ಅಡ್ಜರ್ನ್ ಮಾಡಿ ಹೋಗಿದ್ದಾರೆ. ಅದಾದ ನಂತರ ಎಲ್ಲ ಕ್ಯಾಮ್ರಾಗಳು ಆಫ್ ಆಗುತ್ತೆ. ಈ ಖಾಸಗಿ ಮಾಧ್ಯಮಗಳ ಕ್ಯಾಮ್ರಾಗಳು ಆಫ್ ಆಗಬೇಕಲ್ಲ, ಅವು ಆಫ್ ಆಗಿಲ್ಲ. ಕ್ಯಾಮ್ರಾಗಳು ಸೆರೆ ಹಿಡಿದಿದ್ದಾವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೊಂದು ಕಡೆ, ಈ ಕಡೆ CT ರವಿ ಅವರೊಂದು ಕಡೆ, ಇಬ್ಬರು ಕೂಡ ಮಾತು ಮಾತು ಮಾತು. ಈ ಕಡೆ ಇವರು ಬಳಸಿದ್ದಂಥದ್ದು ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ, ತಕ್ಷಣ ಇವರು ಕೊಲೆಗಾರ ಬಳಸಿದ್ದು. ತಕ್ಷಣ ಅವರು ಬಳಸಿದಂಥ ಭಾಷೆ ನಾನು ಹೇಳಲ್ಲ, ವಿಡಿಯೋನೇದ ಹಾಕ್ತೀನಿ. ಅದು ಸತ್ಯವೋ ಸುಳ್ಳೋ ಜನ ನೀವೇ ತೀರ್ಮಾನ ಮಾಡಿ, ನಾವಂತೂ ಏನು ಕೂಡ ಜಡ್ಜ್ಮೆಂಟ್ ಕೊಡಲ್ಲ ಇಲ್ಲಿ. ನಾನು ಪ್ರಶ್ನೆ ಒಂದು ಮೇಡಮ್ ಅವರು ಕೇಳುವಂಥದ್ದು, 20ನೇ ತಾರೀಕೆ ವಿಡಿಯೋ ಎಲ್ಲ ಕಡೆ ವೈರಲ್ ಆಯ್ತಲ್ಲ, ನೀವು ಯಾಕೆ ಇಷ್ಟೊಂದು ದಿನ ತಗೊಂಡ್ರಿ? ಶನಿವಾರ, ಭಾನುವಾರ, ಸೋಮವಾರ 3 ದಿನ ಸಮಯ ತಗೊಂಡಿದ್ದೀರಲ್ಲ ಮೇಡಮ್. ಸಹಜವಾಗಿ ಈಗ ನೋಡುವಂಥ ಜನರಿಗೆ ಇವ್ರು ಬೇಡ, ನಾನೇನೆ ಆ ವಿಡಿಯೋ ನನಗೆ ಶುಕ್ರವಾರವೇ ಸಿಗಲಿಲ್ಲ ಅಂತಂದಿದ್ರೆ 15 ಸೆಕೆಂಡ್ ಆ ಒಂದು ಕ್ಲಿಪ್ ನಾನು ಕೂಡ ಪ್ರಶ್ನೆ ಮಾಡ್ಕೊಳ್ತಿದ್ದೆ. ಮೇಡಮ್ ನೀವು ಗಿಡಿಟ್ ಮಾಡಿದ್ದೀರಾ ಅಂತ ಏನು ಅನ್ಕೋಬೋದು? ಹಾಗೆ ಅಂದ್ಕೊಳ್ಳೋದು ಜನ ಕೂಡ. ಅವತ್ತೇ ಬಿಡುಗಡೆ ಮಾಡೋದಕ್ಕೆ ಯಾಕೆ ಸಮಯಾವಕಾಶವನ್ನು ತೆಗೆದುಕೊಂಡ್ರಿ ನೀವು ಅಂತ ನನಗಂತೂ ಗೊತ್ತಿಲ್ಲ ಸ್ಪಷ್ಟವಾಗಿ. ಇವತ್ತು ಆಕ್ರೋಶದಲ್ಲೇ ವಿಡಿಯೋ ಬಿಡುಗಡೆ ಮಾಡಿರಿ ಅಂತ ಮಾಧ್ಯಮಗಳ ಮುಂದೆ ಹೇಳ್ದಂಥವ್ರು ನೀವು ಯಾಕೆ ಸಮಯವನ್ನು ತೆಗೆದುಕೊಂಡ್ರಿ ಅಂತ ನನಗೆ ಗೊತ್ತಿಲ್ಲ. ಸೊ ಈ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ವಿಡಿಯೋ ಹಾಕ್ತೀನಿ, ತಾಳ್ಮೆಯಿಂದ ಕಾಯಿರಿ, ಸ್ವಲ್ಪ ಹಾಕ್ತೀನಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಆಮೇಲೆ ಹಾಕ್ತೀನಿ. ಆವಾಗ ನಿಮಗೆ ಒಂದು ಜಡ್ಜ್ಮೆಂಟ್ ಸಿಕ್ಬಿಡುತ್ತೆ, ಇದಿಷ್ಟೇ ಆಗಿರೋದು ಮ್ಯಾಟ್ರು, ಇನ್ನು ಅವ್ರವ್ರಿಗೆ ಬಿಟ್ಟಿದ್ದು ಅನ್ನೋಂಥದ್ದನ್ನು ತೆಪ್ಪಗೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಿ. ಇವ್ರ ಪರವಾಗಿ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಬೌಲಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಬಿಟ್ಟಾಕ್ಬಿಡ್ತೀರಿ ಆಗ ಅಂತ. ಈ ಘಟನೆ ನಡೆದಿದ ತಕ್ಷಣ CT ರವಿ ಅವರು ಆ ಒಂದು ಪದವನ್ನು ಅಷ್ಟು ಬಾರಿ ಬಳಸ್ತಾರಲ್ಲ, ಅದಾದ ನಂತರ ಮೇಡಮ್ ಅವರು ಸ್ತಬ್ಧರಾಗೆ ಕೂತಿರ್ತಾರೆ. ತಕ್ಷಣ ಆಕ್ರೋಶವನ್ನು ವ್ಯಕ್ತಪಡಿಸಲ್ಲ. ಬಹುಶಃ ನನಗನ್ಸುತ್ತೆ ಮೇಡಮ್ ಅವ್ರಿಗೆ ಆ ಪದದ ಅರ್ಥ ಗೊತ್ತಿರಲಿಲ್ವಾ, ಅಥವಾ ಅವರು ಬೈದಂತಹ ಆ ಶಬ್ದ ಇವ್ರ ಕಿವಿಗೆ ಬೀಳಲೇ ಅಲ್ವಾ ಗೊತ್ತಿಲ್ಲ. ಬಟ್ ಇಬ್ಬರು ಕೂಡ ಫೇಸ್ ಟು ಫೇಸಾಗಿ ಕೂತಿರ್ತಾರೆ. ಏನಿಲ್ಲ ಅಂತಂದ್ರೆ 50 ಮೀಟರ್ ಡಿಸ್ಟೆನ್ಸ್ ಇರಲ್ಲ. ಇವರ ಹಿಂದಿನ 2 ರೋನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಳ್ತಿರ್ತಾರೆ. ಈ ಕಡೆ ಇವರಿಬ್ಬರು ಜಗಳ ಮುಗಿದ ನಂತರ CT ರವಿಯವರು ಅಲ್ಲಿಂದ ನಿರ್ಗಮಿಸ್ತಾರೆ. ನೀವು ಗಮನಿಸ್ಬೋದು ಈಗ ವಿಜುವಲ್ಸ್ಗಳಲ್ಲಿ. ನಿರ್ಗಮಿಸಿದ ನಂತರ ಬಳ್ಳಾರಿ ಭಾಗದ MLC ಸತೀಶ್ ಅನ್ನುವಂಥವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಕ್ಕ ಬಂದು ಕೂತ್ಕೊಳ್ತಾರೆ, BJP MLC. ಅದೇನು ಚರ್ಚೆ ನಡೆಯುತ್ತೆ ಅದರಲ್ಲಿ ಶಬ್ದ ಇಲ್ಲ. ಇದ್ದಕ್ಕಿದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿಂದ ಅವ್ರು ಏನು ಹೇಳ್ತಾರೆ, ಬಹುಶಃ ಅವ್ರು ಬಂದು ಏನು ಹೇಳಿರಬಹುದು, ನಿಮ್ಗೆ ಈ ರೀತಿ ಪದ ಬಳಸಿದ್ರು, ಅವರು ಗಮನ ಹರಿಸಿ ಅಂತ ಹೇಳಿರಬಹುದು, ಅಥವಾ ನಿಮ್ಗೆ ಈ ರೀತಿ ಬಳಸಿದ್ದಕ್ಕೆ ತುಂಬ ಬೇಜಾರಾಗಿದೆ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಸಾಂತ್ವನ ಹೇಳಕ್ಕೆ ಬಂದಿರ್ಬೋದು. ಆ ಕ್ಷಣವೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ CT ರವಿ ನನಗೆ ಈ ಥರ ಭಾಷೆ ಬಳಸಿದ್ದಾನೆ ಅಂತ ಗೊತ್ತಾಗಿರೋದು. ಅದಾದ ಬಳಿಕ ಮೇಡಮ್ ಅಲ್ಲಿಂದ ಎದ್ದು ಹೋಗ್ತಾರೆ, ಸದಸ್ಯರನ್ನ ಭೇಟಿ ಮಾಡ್ತಾರೆ, ಸಭಾಪತಿಗಳ ಹತ್ರ ಹೋಗ್ತಾರೆ. ಅದಾದ ಬಳಿಕ ಕಂಪ್ಲೇಂಟು, ಅದಾದ ಬಳಿಕ ರೋಷ, ಆಕ್ರೋಶ, ಮಾತುಗಳು, ನೀನು ಹೆಂಡ್ತಿಲ್ವೇನೋ, ನಿಂಗೆ ಮಗಳಿಲ್ವೇನೋ, ನಿಂಗೆ ಅಮ್ಮ ಇಲ್ವೇನೋ ಅಂತ ಅವರು ಕೂಡ ಪ್ರಶ್ನೆ ಮಾಡ್ಕೊಳ್ತಾರೆ. ಅದಾದ ಬಳಿಕ CT ರವಿ ಅವರು ಊಟ ಮಾಡ್ಕೊಂಬರ್ತಾರೆ. ಗೂಸ್ ಬಂಬ್ಸು CT ರವಿ ಅವರಿಗೆ, ಏನಾಯ್ತಪ್ಪ ಇಲ್ಲಿ ಅನ್ನೋಂಥದ್ದು. ಈ ಕಡೆ ಅವ್ರ ಬೆಂಬಲಿಗರೆಲ್ಲ ಮುತ್ತು ಹಾಕೊಳ್ತಾರೆ, ಸುತ್ತುವರಿತಾರೆ. ಅದಾದ ಬಳಿಕ ಇಷ್ಟೆಲ್ಲ ಪ್ರಕ್ರಿಯೆಗಳು ನಡೆದೋಗವೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಸೊ ಪಾಯಿಂಟ್ ನಂಬರ್ 1, ಮೇಡಮ್ ಅವ್ರಿಗೆ
ಅಷ್ಟೊಂದು ವಿದ್ಯಾಭ್ಯಾಸದ ಕೊರತೆನ ಅವ್ರು ಏನು ಪದವನ್ನು ಬಳಸಿದ್ದಾರೆ ಅನ್ನೋಂಥದ್ದು ನಿಮಗೆ ಇನ್ನೊಬ್ರು ಬಂದು ಹೇಳಿದ ಮೇಲೆ ಗೊತ್ತಾಯ್ತಾ, ಅಥವಾ ನಿಮ್ಗೆ ಆ ಶಬ್ದ ನಿಮ್ಮ ಕಿವಿಗೆ ಬೀಳಲಿಲ್ವಾ? ಒಂದು ಕ್ವಶನ್ ಹುಡ್ಕೊಳ್ಳುತ್ತೆ ನೋಡುವಂಥ ಜನರಿಗೆ. ಪಾಯಿಂಟ್ ನಂಬರ್ 2, ಸಿ ಟಿ ರವಿ ಅವರು ಅದಾದ ಬಳಿಕ ಹೇಳುವಂಥದ್ದು, ನಾನು ಆ ಪದ ಬಳಸಿಲ್ಲ, ನಾನು ಬಳಸಿರೋಂಥದ್ದು ಫ್ರಸ್ಟ್ರೇಷನ್. ಅವ್ರು ಹೇಳ್ತಾ ಇರೋಂಥದ್ದು. ಸೊ ಈಗ ವಿಡಿಯೋವನ್ನು ಪ್ರಸಾರ ಮಾಡಿಬಿಡ್ತೀನಿ ನೋಡಿ. ಯಾಕವತ್ತು ನಾನು ಪ್ರಸಾರ ಮಾಡಿರಲಿಲ್ಲ ಅಂತಂದರೆ, ಕಾನೂನಿನ ನಿಯಮಗಳೇನಿದೆ ಅದನ್ನು ಉಲ್ಲಂಘನೆ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ವಿಡಿಯೋವನ್ನು ಬಳಸಿರಲಿಲ್ಲ ಅವತ್ತು. ಬಟ್ ಇವತ್ತು ಮೇಡಮ್ ಅವ್ರು ಬಿಡುಗಡೆ ಮಾಡಿದ್ದಾರಲ್ಲ, ಆ ವಿಡಿಯೋ ಕ್ಲಿಪ್ಪನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಕೆಲವ್ರು ಹೇಳ್ಬಹುದು ಈಗ ಆ ಪದಕ್ಕೆ ಬೀಪ್ ಹಾಕಬೇಕಿತ್ತು ಅಂತ. ಮತ್ತೆ ಬೀಪ್ ಹಾಕಿದ್ರೆ ಮತ್ತಷ್ಟು ಗೊಂದಲಗಳು ಶುರುವಾಗುತ್ತೆ. ನೀನು ಯಾಕೆ ಬೀಪ್ ಹಾಕ್ತೆ, ನಾವಲ್ಲಿ ಪೂರ್ತಿ ಕೇಳಬೇಕಿತ್ತು, ಅಲ್ಲಿ ಏನಾಯಿತು ನೋಡಬೇಕಿತ್ತು ಅಂತ ಕೆಲವರು ಅನ್ಕೋಬೋದು. ಸೊ ಹಾಗಾಗಿ ಬೀಪ್ ಆಗ್ತಿಲ್ಲ. ಯಾಕೆ ಅಂತಂದರೆ ಇವರೇ ಮಾಧ್ಯಮಗಳಲ್ಲಿ ಬಂದು ಹಿಂಗೆ ಅಂದವ್ರೇನಂತ ಪದವನ್ನು ಬಳಸಿ ಹೇಳಿದ್ಮೇಲೂ, ಇಡೀ ಕರ್ನಾಟಕಕ್ಕೆ ಆ ಪದ ರೀಚ್ ಆದಮೇಲೂ ಅದನ್ನ ಇಟ್ಕೊಂಡೇನು ಯೂಸು? ಸೊ ನೋಡಿ, ರಾಜ್ಯದ ಜನ ನೀವೇ ತೀರ್ಮಾನ ಮಾಡಿ ಅದೇನಿರ್ಬೋದು ವಿಡಿಯೋ. ನನಗಂತೂ ಸ್ಪಷ್ಟವಾಗಿ ನೀವೇ ಕ್ಲಾರಿಟಿ ಕೊಟ್ಬಿಡ್ಬೇಕು. ಇದರಲ್ಲಿ ನಾವು ಕ್ಲಾರಿಟಿ ಕೊಡೋದು ಬೇಡ, ಯಾಕೆಂದರೆ ಇದು ರಾಜಕೀಯದ ಕಿತ್ತಾಟ ಆಗಿರೋದ್ರಿಂದ. ನಾನು ಅವತ್ತು ಹೇಳಿದ್ದೀನಿ ನೇರವಾಗಿ, ಇವರು ಕೊಲೆಗಾರ ಅಂತ ಬಳಸಿರೋ ಪದವು ತಪ್ಪು, ಇವರು ಆ ಪದವನ್ನು ಬಳಸಿರೋದು ಕೂಡ ತಪ್ಪು. ಸೊ ಈಗ ರಾಜ್ಯದ ಜನ ನೀವು ತೀರ್ಮಾನ ಮಾಡಿ ವಿಡಿಯೋನ ಪ್ಲೇ ಮಾಡಿದ್ದೀನಿ, ಅದಾದ ಬಳಿಕ ಮಾತಾಡ್ತೀನಿ. ಸೊ ಈಗ ವಿಡಿಯೋನ ನೋಡ್ಕೊಂಡು ಬಂದ್ರಿ, 15 ಸೆಕೆಂಡ್ನ ಆ ಒಂದು ಕ್ಲಿಪ್ ಏನು ಹೇಳ್ತು ಅನ್ನೋಂಥದ್ದನ್ನು ನೀವು ಗಮನಿಸಿದ್ರಿ. ಕೆಲವರು ಈಗಲೂ ಕೂಡ ಅದು ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಹಣೆ ಬರಹ. ಇಲ್ಲ ಕೆಲವರು ಅದನ್ನು ಒಪ್ಕೊಂಡ್ರೆ ನಿಮ್ಮ ಮನಸ್ಥಿತಿ, ಅದು ನನಗೆ ಗೊತ್ತಿಲ್ಲ. ಅದಾದ ಬಳಿಕ ಏನಾಯಿತು, ಈ ಕಡೆ ಚಿಕ್ಕಮಗಳೂರಲ್ಲಿ ಬಂದ್ ಮಾಡೋದಕ್ಕೆಲ್ಲ ಹೋಗ್ತೀರಿ, ಪ್ರಯತ್ನ ಪಡ್ತೀರಿ, ಜನಸಾಮಾನ್ಯರಿಗೆ ಯಾಕೆ ತೊಂದರೆ ಕೊಡ್ತೀರಿ? ಇಲ್ಲೇನು ಯುದ್ಧ ನಡೀತಿತ್ತಾ? ದೇಶದ ಪರವಾಗಿ ಯುದ್ಧ ಮಾಡೋಕೆ ಹೋಗಿದ್ರಾ? ಬಾರ್ಡರ್ಗೇನಾದರೂ ಯಾವ ಕಾರಣಕ್ಕೆ ಬಂದ್ ಮಾಡಬೇಕು ಅಂತ ಹೋಗಿದ್ರಪ್ಪ ನೀವು ಚಿಕ್ಕಮಗಳೂರಲ್ಲಿ? ಅಷ್ಟೊಂದು ಜನ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಬೇಕು, ಇಲ್ಲಿ ಹಂಗೆ ಅನ್ಯಾಯ ಆಗಿದೆ, ಏನಾಗಿದೆ? ಅದಾದ ಬಳಿಕ ಸಿ ಟಿ ರವಿ ಅವರು ಬ್ಯಾಂಡೇಜ್ ಹಾಕೊಂಬರ್ತಾರೆ, ಕೇಳ್ತಾರೆ ಮಾಧ್ಯಮದವರು, ಏನಾಯಿತು ಸರ್ ರಾತ್ರಿ ಒಳಗಡೆ? ಅದೇನಾಯ್ತೋ ಗೊತ್ತಿಲ್ಲ ಅಂತ ಅವ್ರು ರಿಯಾಕ್ಷನ್ ಮಾಡ್ತಾರೆ. ಎನ್ಕೌಂಟರ್ ಮಾಡಕ್ಕೆ ಕರ್ಕೊಂಡು ಹೋಗಿರೋ ನನ್ನ ಅಂತಂತಾರೆ, ಗೊತ್ತಿಲ್ಲ ಏನು ನಡೀತಿದೆ ಅಂತ ಅಲ್ಲಿ. ಬಟ್ ನಿಮ್ಮನ್ನ ಎನ್ಕೌಂಟ್ರ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಹಾಸ್ಯಾಸ್ಪದ, ಅದು ನಗು ತರಿಸುತ್ತೆ ಚಿಕ್ಕಮಗಳಿಗೂ ಕೂಡ. ಯಾಕಂತಂದರೆ ಒಬ್ಬರು MLC, ನೀವು ಒಬ್ಬ ಪರಿಷತ್ ಸದಸ್ಯ, ಇದಕ್ಕಿಂತ ಹಿಂದೆ ನೀವು ಶಿಕ್ಷಣ ಸಚಿವರಾದಂಥವ್ರು, ನಾವು ಕಾಲೇಜ್ಗೆ ಹೋಗ್ತಿರೋಂಥ ಸಮಯದಲ್ಲಿ ನಿಮ್ಮನ್ನು ಎನ್ಕೌಂಟರ್ ಮಾಡ್ತಾರೆ. ಇಡೀ ರಾಜ್ಯ ನೋಡೈತೆ ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡಿರುವಂಥದ್ದನ್ನು. ನಿಮಗೆ ಒಂದು ಪಿನ್ನ ತಗೊಂಚು ಸಣ್ಣ ರಕ್ತ ಬರ್ಸಿದ್ರು ಪೊಲೀಸರು ಅದಕ್ಕೆ ಆನ್ಸರ್ ಕೊಡಬೇಕಾಗುತ್ತೆ, ಆನ್ಸರಬಲ್ ಅವರು. ಯಾಕಂತಂದರೆ ನೀವು ಪೊಲೀಸರ ಬಂಧನದಲ್ಲಿರ್ತೀರಿ. ಎಷ್ಟೋ ಸಿನಿಮಾಗಳಲ್ಲಿ ನೀವು ಗಮನಿಸಿರಲ್ವಾ, ಜೈಲು ಕರ್ಕೊಂಡು ಹೋಗೋದಕ್ಕೆ ಮುಂಚೆ ಬ್ಲೇಡ್ ತಗೊಂಡು ಕುಯ್ಕೊಂಡು ಪೈಕೊಂಡು ಸತ್ತೋಗಿ ಟ್ರೈ ಮಾಡ್ತಾರೆ. ಬಟ್ ಪೊಲೀಸರು ಅವ್ರನ್ನ ಕಣ್ಣಿಟ್ಕಾಯ್ತಾರೆ. ಯಾಕೆಂತಂದ್ರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಬಂದು ಆರಕ್ಷಕರಾಗಿರ್ತಾರೆ, ಪೊಲೀಸ್ ಇಲಾಖೆ ಆಗಿರುತ್ತೆ. ನೀವು ಅಂಥದ್ರಲ್ಲಿ ಎನ್ಕೌಂಟರ್ ಮಾಡಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ನಂತರ ನಗ್ತಾರೆ ಯಾರಾದರೂ, ಅದಕ್ಕೆ ಆನ್ಸರಬಲ್ ಯಾರಾಗ್ತಾರೆ? ಪೊಲೀಸರಾಗ್ತಾರೆ. ಅವರೇ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮನ್ನು ಎನ್ಕೌಂಟರ್ ಮಾಡ್ಸಕ್ಕೆ ಹೇಗೆ ಸಾಧ್ಯ? ಕೆಲವೊಂದು ಪ್ರಶ್ನೆಗಳನ್ನು ಮಾಧ್ಯಮಗಳ ಮುಂದೆ ರಾಜಕಾರಣಿಗಳು ನೀವು ಹೇಳಬೇಕಾದ್ರೆ ಯೋಚನೆ ಮಾಡಿ ಹೇಳಿ. ಜನ ಕೂಡ ನಗ್ಬಿಡ್ತಾರೆ, ಇಂಥವ್ರನ್ನ ನಾವು ಆಯ್ಕೆ ಮಾಡಿಬಿಟ್ಟಿದ್ದೀವಲ್ಲ ನಮ್ಮ MLA ಆಗಿ, MP ಆಗಿ, MLC ಆಗಿ ಅಂತ. ಸೊ ಇದಿಷ್ಟು ಘಟನೆ ನಡೀತು. ಅದಾದ ಬಳಿಕ ಸಿ ಟಿ ರವಿ ಅವರು ಮೆರವಣಿಗೆ ಮೂಲಕ ಆಗಮಿಸ್ತಾರೆ ಎಲ್ಲ ಕಡೆ. ಏನು ನಮ್ಮ ಜನ ಅವ್ರಿಗೆ ಹೂವು ಎರಚ್ಕೊಂಡು ಸನ್ಮಾನ ಮಾಡ್ಕೊಂಡು, ನಾನು ಮಾಡಿ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ ನೀವು? ಅಲ್ಲಿ ಏನಾಗಿತ್ತು ಅಂತ ಮಾಡ್ತಾ ಇದ್ದೀರಿ? ಪ್ರಶ್ನೆ ಹಾಕೊಳ್ಳಿ ನಿಮಗೆ ನೀವೇನೆ. ಇದೆಲ್ಲ ಘಟನೆ ನಡೀತು. ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಮೇಡಮ್ ಅವ್ರಿಗೆ ನಾನು ಆಗಲೇ ಒಂದು ಪ್ರಶ್ನೆ ಕೇಳಿದೆ, ಮೇಡಮ್ ನಿಮ್ಗೆ ಅವ್ರು ಬಂದು ಹೇಳೋ ತನಕ ನಿಮ್ಗೆ ಅರ್ಥ ಆಗಿರಲಿಲ್ವಾ, ಅಥವಾ ನಿಮಗೆ ವಿದ್ಯಾಭ್ಯಾಸದ ಕೊರತೆ ಅಥವಾ ಪದದ ಅರ್ಥವೇ ಗೊತ್ತಿರಲಿಲ್ವಾ, ಅಥವಾ ಪದದ ನಿಮ್ಮ ಕಿವಿಗೆ ತಲುಪೇ ಇರಲಿಲ್ವಾ? ಒಂದು ಕ್ವಶನ್. ಮತ್ತೊಂದು ಕ್ವಶನ್, ನಮಗೆ ಈ ವಿಡಿಯೋ 20ನೇ ತಾರೀಕು ಸಿಗುತ್ತೆ ಅಂದಮೇಲೆ ನೀವು 3 ದಿನ ಬಿಡ್ಕೊಂಡು ರಿಲೀಸ್ ಮಾಡ್ತಾ ಇದ್ದೀರಾ ಅಂತಂದರೆ ಮೇ ಬಿ ನನ್ನಲ್ಲೊಬ್ಬ ಯಾರೋ ಒಬ್ಬ ಅನ್ಕೋಬಹುದು, ಎಡಿಟೆಡ್ ಇರ್ಬೋದು ಇದು ಅಂತ. ಸೊ ಹಾಗಾಗಿ ನಿಮಗೆ 4 ಗಂಟೆ ಆಯ್ಕೆ ಮಾಡಿ ಕಳಿಸಿರೋವಂಥದ್ದು ನಮ್ಮೂರ ಸಮಸ್ಯೆಗಳ ಬಗ್ಗೆ, ನಮ್ಮ ತಾಲೂಕಿನ ಸಮಸ್ಯೆಗಳ ಬಗ್ಗೆ, ನಮ್ಮ ಜಿಲ್ಲೆ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಮಾತ್ರ ನಿಮ್ಮನ್ನು ಕಳಿಸಿರೋವಂಥದ್ದು. ನೀವುಗಳು ಕಿತ್ತಾಡೋದಾದರೆ ಹೋಗಿ ಅವ್ರವ್ರ ಮನೆ ಮುಂದೆ ಜಗಳ ಆಡ್ಕೊಳ್ಳಿ. ಹೋಗಿ ನಿಮ್ಮ ಮನೆ ಮುಂದೆ ಬಾರೋ ತಾಕತ್ತೀರ ಅಂತ ನೀವು ಕರೆಸಿರಿ, ಬಾರೋ ತಾಕತ್ತೀರ ಅಂತ ನೀವು ಕರ್ಕೊಳ್ಳಿ, ಮುಗ್ದೋಯ್ತು. ನಾವು ಕಟ್ತಾ ಇರೋವಂಥ ತೆರಿಗೆ ಹಣದಲ್ಲಿ ಆ ಒಂದು ಸುವರ್ಣಸೌಧ ನಿರ್ಮಾಣ ಆಗಿರೋದು. ಜನ ಕಟ್ತಿರ್ತಕ್ಕಂಥ ಆ ತೆರಿಗೆ ಹಣದಲ್ಲಿ ಆ ಸುವರ್ಣಸೌಧದ ಚೇರ್ಗಳಿರುವಂಥದ್ದು. ನಿಮಗೆ ಮಧ್ಯಾಹ್ನ ಊಟ ಕೊಡ್ತಾರಲ್ಲ, ಅದು ಕೂಡ ಜನಗಳ ಟ್ಯಾಕ್ಸ್ ದುಡ್ಡೆ. ನಿಮ್ಮ ಕೈಯಿಂದ ಏನು ಹಾಕಿ ಮಾಡಿಸ್ತಾ ಇದ್ದೀರಿ ಯಾರಾದ್ರಲ್ಲಿ? ಪ್ರತಿಯೊಂದು ಕೂಡ ಸರ್ಕಾರದ ಬೊಕ್ಕಸದಿಂದ ಬರ್ತೈತೆ ಅಂದರೆ ಸರ್ಕಾರ ಬೊಕ್ಕಸ ಎಲ್ಲಿ ಬರ್ತದೆ? ನಮ್ಮಂಥ ಜನಸಾಮಾನ್ಯರಿಂದ ಬರುವಂಥದ್ದು, ನಾವು ಕಟ್ಟುವಂಥ IT ಟ್ಯಾಕ್ಸಿಂದ ಬರುವಂಥದ್ದು. ನಾವು ತಗೊಂಬರೋ ಸೋಪು, ಶ್ಯಾಂಪು, ಟೂತ್ ಬ್ರಷ್ಷು, ಅಕ್ಕಿ, ರಾಗಿ, ಗೋಧಿ, ಪ್ರತಿಯೊಂದು ಆಗಿರ್ಬೋದು, ಒಂದು ಗ್ಯಾಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಜನ ಟ್ಯಾಕ್ಸ್ ಕಟ್ತಾ ಇದೀವಿ. 1 ಗ್ರಾಮ್ ಚಿನ್ನ ಮಾಡಿಸ್ಬೇಕು ಅಂದ್ರೂ GST ಅಂತ, ಅದಂತೆ ಇದಂತೆ ಆಳು ಮೂಳು ಅಂತ ಕೊಡ್ತೀವಿ. ಮನೆಗೆ ಬಾದಾಮಿನ, ಖರ್ಜೂರನ, ಡ್ರೈ ಫ್ರೂಟ್ಸ್ ಅದು ಇದು ತರಬೇಕು ಅಂದರೆ ಸ್ಟೇಟ್ GST, ಸೆಂಟ್ರಲ್ GST ಅಂತಲೂ ಕಟ್ತಾ ಇದೀವಿ.
ನಾವು ಕಟ್ಟಲೇ ಇಲ್ಲ ಟ್ಯಾಕ್ಸ್ನ ಅಂತಂದರೆ ಜನ ನೀವು ಈ ಪರಿಸ್ಥಿತಿಗೆ ಬರ್ತಿಲ್ಲ. ಸೊ ಆ ತೆರಿಗೆ ಹಣವನ್ನು ದಯವಿಟ್ಟು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ, ಒಳ್ಳೆ ಮಾತುಗಳನ್ನಾಡಿ, ಚೆನ್ನಾಗಿ ತಿಂದು ಉಂಡು ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದನ್ನು ಪೂರ್ತಿ ನೋಡಿಯೂ ಕಮೆಂಟ್ಸಲ್ಲಿ ಏನಾದರೂ ಕೋಳಿ ಕಸ್ಗಳ ಥರ ಏನಾರು ಕಕ್ಕಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರೆ ನಿಮ್ಮ ಮನಸ್ಥಿತಿ ಅದಷ್ಟೇ ಅಂತ ಹೇಳ್ಕೊಳ್ತಾ ನಾನು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವುದಕ್ಕೂ ಯಾರಿಗೂ ಕೇರ್ ಮಾಡದೆ ಇಲ್ಲಿ ತನಕ ಬಂದು ನಿಂತಿದ್ದೀನಿ. ಕಾರಣ ಇಷ್ಟೇ, ಸತ್ಯ ಮಾತಾಡ್ತಾ ಇದ್ದೀನಿ. ನನ್ನ ಕಾನೂನಿನ ಮೇಲೆ ನನಗೆ ಗೌರವ ಇದೆ, ನಾನು ಹೇಳ್ತಕ್ಕಂಥ ನಾಲ್ಗೆ ಮೇಲೆ ನನಗೆ ನಂಬಿಕೆ ಐತೆ. ಅದಷ್ಟೇ ಕಾರಣ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಸಾಧ್ಯವಾದರೆ ಶೇರ್ ಮಾಡಿ. ಇಲ್ಲಿ ತಪ್ಪು ಸರಿ ಆ್ಯಡ್ ಮಾಡೋರು ಗೊತ್ತಿಲ್ಲ, ಇಬ್ಬರು ತಪ್ಪು ಮಾಡಿದ್ರಿ. ಸಾಧ್ಯ ಆದರೆ ಇಬ್ಬರು ಮುಖಾಮುಖಿಯಾಗಿ ಕೂತ್ಕೊಂಡು ನೋಡಮ್ಮ ಸಾರಿ ಕಣಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ನೀವು ಅಂದ್ಬಿಡಿ. CT ರವಿ ಅವರು ಅಣ್ಣ ಅಂತ ಬೆಳಗಿಂದನೂ ಕೂಡ ನೀವು ಅದನ್ನು ವ್ಯಂಗ್ಯವಾಗಿ ಹೇಳ್ತಿದ್ದೀರಾ ಅಥವಾ ನಿಜವಾಗಿ ಹೇಳ್ತಿರೋ ಗೊತ್ತಿಲ್ಲ. ಸರಿ ಬಿಡೋಣ ಅಂತ ಅಂದ್ಬಿಟ್ಟು ನೀವು ಕ್ಷಮಿಸ್ಬಿಡಿ. ನೀವು ಒಂದು ಸಾರಿ ಕೇಳ್ಬಿಡಿ, ಮುಗಿದೋಯ್ತು ಪ್ರಕರಣ. ಅದು ಬಿಟ್ಟು ಸುಮ್ಮನೆ ನಮ್ಮ ಮಾಧ್ಯಮಗಳಿಗೆ ಆಹಾರ ಆಗಬೇಡಿ ಅಂತ ಕೇಳ್ಕೊಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.